ಇವತ್ತಿನ ವಿಷಯ ಬದಲಾವಣೆ. ಈ ಬದಲಾವಣೆ ಅಂತಕ್ಕಂಥದ್ದು ಸತ್ಯ ಇದು. ಈ ಸೃಷ್ಟಿಯಲ್ಲಿ ಎಲ್ಲನೂ ಕೂಡ ಬದಲಾವಣೆ ಆಗ್ತಾನೇ ಇದೆ. ಒಂದೇ ತರ ಇರಕ್ ಸಾಧ್ಯ ಇಲ್ಲ. ನೋಡಿ. ಬಟ್ ಆ ಬದಲಾವಣೆಗೆ ನಾವು ಹೊಂದ್ಕೋಬೇಕು. ಅದನ್ನ ಸ್ವೀಕಾರ ಮಾಡ್ಬೇಕು. ಆ ಬದಲಾವಣೆಯನ್ನ. ಈ ಬದಲಾವಣೆನೇ ಜಗದ ನಿಯಮ ಅಂತ ಹೇಳ್ತಾರೆ. ಅದು ಜಗತ್ತಿನ ಒಂದು ನಿಯಮ ಅದು. ಕಾನ್ಸ್ಟಂಟ್ ಚೇಂಜಿಂಗ್ ಯಾವಾಗ್ಲೂ ಚೇಂಜ್ ಆಗ್ತಾ ಇರುತ್ತೆ. ಚೇಂಜ್ ಅನ್ನೋದು ಸತ್ಯ ಅದು. ಆ ಚೇಂಜ್‌ಗೋಸ್ಕರನೇ ನಾವು ಈ ಭೂಮಿಗೆ ಬಂದಿರೋದು. ಚೇಂಜ್ ಬೇಕಂತಾನೆ. ಒಂದೇ ತರ ಇದ್ರೆ ಅದ್ರಲ್ಲಿ ಏನು ವಿಶೇಷತೆ ಇಲ್ಲ. ನೋಡಿ. ಮ್ಯೂಸಿಕ್ ಇದೆ. ಹೊಸ ಮ್ಯೂಸಿಕ್ ಬೇಕನ್ಸುತ್ತೆ. ಸಹಜ ಅದು. ಒಂದೇ ತರ ಹಾಕಿ ಮ್ಯೂಸಿಕ್ಕು ಇಷ್ಟ ಆಗಲ್ಲ. ಕೇಳೋಕ್ಕೂ ಇಷ್ಟ ಆಗಲ್ಲ. ಊಟ ಇದೆ. ಈ ಆತ್ಮಕ್ಕೆ ರುಚಿ ಬೇಕು. ಒಂದೇ ತರ ಊಟ ಇದ್ರೆ ಇಷ್ಟ ಆಗಲ್ಲ. ಅಂದ್ರೆ ಬೇರೆ ಬೇರೆ ರುಚಿಗಳು ಬೇಕು. ಈ ಪ್ರಕೃತಿಯಲ್ಲಿ ನೋಡಿ ಎಷ್ಟು ವೈವಿಧ್ಯತೆ ಇದೆ. ಎಷ್ಟು ವೈವಿಧ್ಯತೆ ಲೆಕ್ಕ ಇಲ್ಲ. ಒಂದು ಮರ ಇದ್ದಂಗೆ ಇನ್ನೊಂದು ಮರ ಇಲ್ಲ. ಒಂದೇ ಜಾತಿ ಮರದಲ್ಲೇ ಒಂದು ತರ ಇನ್ನೊಂದಿಲ್ಲ. ಅಂದ್ರೆ ಆ ವೈವಿಧ್ಯತೆ ಇದೆ. ಎಲ್ಲ ಕಡೆ ವೈವಿಧ್ಯತೆ ಇದೆ. ಅದಾದ್ಮೇಲೆ ಅದು ಚೇಂಜ್ ಆಗ್ತಾನೇ ಇದೆ. ಆಗ್ತಾನೆ ಇದೆ. ಯಾವಾಗ್ಲೂ ಚೇಂಜ್. ನಾವು ಧ್ಯಾನ ಮಾಡ್ತಿದೀವಿ. ಆ ಧ್ಯಾನದಿಂದ ಆ ಶಕ್ತಿ ಅಂತಕ್ಕಂಥದ್ದು ಹೆಚ್ಚಾಗ್ತಾ ಇದೆ ದಿನ. ಆ ಶಕ್ತಿಗೆ ತಕ್ಕಂಗೆ ನಮ್ಮ ಒಂದು ಜ್ಞಾನ ಕೂಡ ಹೆಚ್ಚಾಗ್ತಿದೆ. ಆ ಜ್ಞಾನದಲ್ಲೂ ಕೂಡ ಬದಲಾವಣೆ ಆಗ್ತಿದೆ. ಅಂದ್ರೆ ಪ್ರೋಗ್ರೆಸ್ ಆಗ್ತಿದೆ. ಅಥವಾ ಹೊಸ ಚಾಲೆಂಜಸ್ಸು ಬರ್ತವೆ. ಅದನ್ನ ಸ್ವೀಕಾರ ಮಾಡ್ಬೇಕು. ಅದು ಇಂಪಾರ್ಟೆಂಟ್. ಅಂದ್ರೆ ಬದಲಾವಣೆಗೆ ನಾವು ಅಡ್ಜಸ್ಟ್ ಆಗ್ಬೇಕು. ಅದು ಇಂಪಾರ್ಟೆಂಟ್. ಸ್ವೀಕಾರ ಮಾಡ್ಬೇಕು ಬದಲಾವಣೆಗಳನ್ನ. ಏನೇ ಬರ್ಲಿ. ನೋಡಿ. ಬದಲಾವಣೆ ಇಲ್ದೇನೆ ಆಧ್ಯಾತ್ಮಿಕತೆ ಇಲ್ಲ. ನೆನ್ಪಿಟ್ಕೊಳ್ಳಿ. ಎಲ್ಲ ಕಡೆ ಬದಲಾವಣೆ ಯಾವಾಗ್ಲೂ ಇದ್ದೇ ಇರುತ್ತೆ. ಕಾನ್ಸ್ಟಂಟ್ ಆಗಿ ನಡೀತಾನೆ ಇರುತ್ತೆ ಬದಲಾವಣೆ ಅಂತಕ್ಕಂಥದ್ದು. ಎಲ್ಲಿ ನೋಡಿದ್ರು ಬದಲಾವಣೆಗಳಿದೆ. ನೋಡಿ. ಇವತ್ತಿದ್ದಂಗೆ ನಾಳೆ ಇರಲ್ಲ ನಾವು. ನಾಳೆ ಇದ್ದಂಗೆ ನಾಡಿದ್ದಿರಲ್ಲ. ಆ ಒಂದು ವಿಷಯನ್ನೇ ಇನ್ನೊಂದು ಲೆವೆಲಲ್ಲಿ ತಿಳ್ಕೊಂತೀವಿ ಯಾವುದೇ ಆಗ್ಲಿ ನೋಡಿ. ಅಂದ್ರೆ ನಮ್ಮ ಶಕ್ತಿ ಬದಲಾವಣೆ ಆಗ್ತಾ ಇದೆ. ಹೆಚ್ಚಾಗ್ತಿದೆ. ಅಥವಾ ನಮ್ಮ ಮನಸ್ಸು ಕೂಡ ಹಂಗಿದೆ. ಒಂದು ದಿನ ಇದ್ದಂಗೆ ಇನ್ನೊಂದು ದಿನ ಇರಲ್ಲ. ಒಂದು ಬದಲಾವಣೆ ಆಗ್ತಿದೆ ಅದು. ನಾವು ಏನಪ್ಪಾ ಅಂದ್ರೆ ಆ ಬದಲಾವಣೆಗೆ ನಾವು ಹೊಂದ್ಕೋಬೇಕು, ಅಡ್ಜಸ್ಟ್ ಆಗ್ಬೇಕು. ಅದನ್ನ ಒಪ್ಕೋಬೇಕು ಬದಲಾವಣೆನ. ಅದು ಸ್ವೀಕಾರ ಮಾಡೋದು ಇಂಪಾರ್ಟೆಂಟ್. ಯಾವತ್ತು ಸ್ವೀಕಾರ ಮಾಡ್ತೀವಿ ಅವಾಗ ಅದ್ಭುತವಾಗಿರ್ತೀವಿ. ಆ ಬದಲಾವಣೆ ಅಂತಕ್ಕಂಥದ್ದು ಬೇಕೇ ಬೇಕು ಕೂಡ ಆತ್ಮಕ್ಕೆ ಯಾವಾಗ್ಲೂ ಬೇಕು. ಆ ಬದಲಾವಣೆ ಇದ್ದಷ್ಟು ಕೂಡ ಏನಾಗುತ್ತೆ ಆತ್ಮ ಪ್ರಗತಿ ಆಗ್ತಾನೆ ಇರುತ್ತೆ. ಎಲ್ಲಿಲ್ಲ ಬದಲಾವಣೆ ನೋಡಿ. ಒಂದು ದಿನ ಇದ್ ಇರ್ತಕ್ಕಂಥ ಮಾತು ಇನ್ನೊಂದ್ ದಿನ ಇರಲ್ಲ. ಅಂದ್ರೆ ಬದಲಾವಣೆ ಆಗ್ತಾ ಇರುತ್ತೆ. ಮಾತಲ್ಲಿ ಬದಲಾವಣೆ, ಆಲೋಚನೆಗಳಲ್ಲಿ ಬದಲಾವಣೆ ನೋಡಿ. ಆ ಜ್ಞಾನದಲ್ಲಿ ಬದಲಾವಣೆ. ಆಗ್ಬೇಕು ಬದಲಾವಣೆ. ಅದು ಒಪ್ಕೋಬೇಕು. ಎಷ್ಟು ಸ್ವೀಕಾರ ಮಾಡ್ತೀವಿ, ಅಷ್ಟು ನಾವು ಬೆಳಿತಾನೆ ಹೋಗ್ತೀವಿ. ಆ ಸ್ವೀಕಾರ ಮಾಡ್ತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಮಾಸ್ಟರ್ಸ್. ಹಂಗಾಗಿ ಈ ಕಾನ್ಸ್ಟೆಂಟ್ ಆಗಿ ಚೇಂಜ್ ಆಗ್ತಾನೇ ಇದೆ. ಎಲ್ಲ ಕಡೆ ಚೇಂಜ್ ಆಗ್ತಿದೆ. ಎಷ್ಟು ಅದ್ಭುತವಾಗಿರುತ್ತೋ ಆ ಚೇಂಜು. ಆ ಚೇಂಜ್‌ನ ಸ್ವೀಕಾರ ಮಾಡೋದ್ ಕಲಿಬೇಕು. ಅದು ಇಂಪಾರ್ಟೆಂಟು. ಪ್ರತಿಯೊಂದು ಕ್ಷಣಕ್ಕೂ ಕೂಡ ಒಂದೇ ವಿಷಯನ್ನ ಅದು ಯಾವುದೋ ಒಂದು ವಿಷಯ ಟಾಪಿಕ್ ಮಾತಾಡ್ತೀವಂದ್ರೆ, ಆ ಟಾಪಿಕ್‌ನ ಇನ್ನೊಂದು ಲೆವೆಲಲ್ಲಿ ಹೇಳ್ಬೋದು. ಆ ಬದಲಾವಣೆಗೆ ನಾವು ಹೊಂದ್ಕೊಂಡ್ರೆ. ಆತ್ಮದ ಬಗ್ಗೆ ಮಾತಾಡ್ತೀವಿ ಅಂದ್ರೆ, ಎಷ್ಟು ತರವಾಗಿ ಮಾತಾಡ್ಬೋದು. ಎಷ್ಟು ವೈವಿಧ್ಯದಿಂದ ಯಿಂದ ಮಾತಾಡ್ಬೋದು. ಆ ಆತ್ಮದ ವಿಷಯನ್ನ ಒಬ್ಬ ಮಾಸ್ಟರ್ ಹೇಳಿದ್ ಇನ್ನೊಂದ್ ತರ ಇನ್ನೊಬ್ರು ಹೇಳಲ್ಲ.
ಯಾಕಂದ್ರೆ ಆ ಒಂದು ಬದಲಾವಣೆಗಳು ಎಲ್ಲಾ ಕಡೆ ಇದೆ. ನಾವು ಯಾವ್ದೋ ಒಂದು ಬುಕ್ ರೆಫರ್ ಮಾಡ್ತೀವಿ. ಯೋಗಾನಂದ ಪರಮಹಂಸ ತಗೊಂತೀವಿ. ಸ್ವಾಮಿ ರಾಮ ತಗೊಂತೀವಿ. ಆ, ಅಥವಾ ಸ್ವಾಮಿ ಶಿವಾನಂದ ತಗೊಂತೀವಿ. ಅಂದ್ರೆ ಒಬ್ರು ಹೇಳ್ದಂಗೆ ಇನ್ನೊಬ್ರು ಹೇಳಿರಲ್ಲ. ಯಾಕಂದ್ರೆ ಆ ಬದಲಾವಣೆಗಳಿದೆ. ಒಂದು ಸಿಮಿಲಾರಿಟಿ ಇಲ್ಲ, ಎಲ್ಲಿ ಇಲ್ಲ. ಯಾಕೆ ಅಂದ್ರೆ ಆ ಒಂದು ಅವರವರ ಜ್ಞಾನ, ಅವರವರ ವೈವಿಧ್ಯತೆ ಇದೆ. ಎಲ್ಲಾ ಕಡೆ ವೈವಿಧ್ಯತೆ ಇದೆ. ಅದನ್ನ ನೋಡ್ಬೇಕು. ಅದು ಇಂಪಾರ್ಟೆಂಟು. ನೋಡಿ ಸ್ವೀಕಾರ ಮಾಡ್ಬೇಕು. ಏನಾಗುತ್ತೆ ಸ್ವೀಕಾರ ಮಾಡಿದ್ರೆ, ನಮ್ಮಲ್ಲೂ ಕೂಡ ಆ ಬದಲಾವಣೆಗಳು ಕಾಣ್ತೀವಿ ನಾವು. ಆ ಜ್ಞಾನದಲ್ಲಿ ಬದಲಾವಣೆ ನೋಡಿ. ಆ ಭಗವದ್ಗೀತೆ ಹೇಳೋದು ಅದೇ ಆತ್ಮತತ್ವನ್ನೇ. ಅದೇ ಇನ್ನೊಂದು ಬುಕ್ ರೆಫರ್ ಮಾಡ್ತೀವಿ ಒಂದ್ ಕಡೆ. ಅಲ್ಲಿ ಕೂಡ ಆತ್ಮತತ್ವದ ಬಗ್ಗೆ ಹೇಳ್ತಾರೆ. ಅಂದ್ರೆ ಆ ಒಂದು ಡಿಫರೆನ್ಸ್‌ಗಳಿದೆ. ಏನು ಹೇಳೋ ವಿಧಾನದಲ್ಲಿ ಡಿಫರೆನ್ಸ್ ಇದೆ. ಬಟ್ ಸತ್ಯ ಒಂದನೇ. ಅಂದ್ರೆ ಈ ಚೇಂಜ್ ಅಂತಕ್ಕಂಥದ್ದು ಎಲ್ಲಾ ಕಡೆ ಇದೆ ಮಾಸ್ಟರ್ಸ್. ಅದನ್ನ ಗಮನಿಸ್ಬೇಕು. ಅದನ್ನ ಒಪ್ಕೋಬೇಕು. ಸ್ವೀಕಾರ ಮಾಡ್ಬೇಕು. ಎವರ್ ಚೇಂಜಿಂಗ್ ಯಾವಾಗ್ಲೂ ನೋಡಿ. ಯಾವತ್ತೂ ಎಲ್ಲಾ ಕಡೆ ನಡೀತಾನೆ ಇದೆ. ಚೇಂಜ್ ಅನ್ನೋದು ನಡೀತಾನೆ ಇದೆ. ಒಂದೇ ತರ ಇಲ್ಲ. ಇವತ್ತು ಸಂಗೀತ ನಾಳೆ ತರ ಇರೋದಿಲ್ಲ. ಸೇಮೇ ಆ ಒಂದು ರಾಗ ಸೇಮ್ ಇರುತ್ತೆ. ಬಟ್ ನುಡಿಸ್ಬೇಕಾದ್ರೆ ಇನ್ನೊಂದು ಲೆವೆಲಿಗೆ ಹೋಗುತ್ತೆ. ನೋಡಿ. ಹೆಂಗ್ ಹೋಯ್ತು ಅಂದ್ರೆ ಒಂದು ಅಭ್ಯಾಸ ನೋಡಿ. ಚೇಂಜ್ ಇದೆ ಅಲ್ಲಿ. ಹಂಗೆ ನೋಡಿ ಇವತ್ತು ಧ್ಯಾನ ಒಂದು ತರ ಇರುತ್ತೆ. ನಾಳೆ ಇನ್ನೊಂದ್ ತರ ಇರುತ್ತೆ ಧ್ಯಾನ. ಅಂದ್ರೆ ಆ ಚೇಂಜ್ ಅಂತಕ್ಕಂಥದ್ದು ಯಾವಾಗ್ಲೂ ನಾವು ಸಹಜವಾಗಿ ರೂಢಿಸ್ಕೊಂತೀವಿ ಆಧ್ಯಾತ್ಮಿಕತೆಯಲ್ಲಿ. ಪ್ರಾಪಂಚಿಕದಲ್ಲಿ ಪ್ರಾಪಂಚಿಕತೆ ಇದ್ದವನು ರೂಢಿಸ್ಕೊಳಲ್ಲ. ಅವನಿಗೆ ಚೇಂಜ್ ಒಪ್ಕೊಳಕ್ಕೆ ಆಗಲ್ಲ. ಯಾಕಂದ್ರೆ ಭಯ ಅವನಿಗೆ. ಏನಾಗ್ಬಿಡುತ್ತೋ ಅಂತ. ಏನೋ ನಡೆದೋಗ್ಬಿಡುತ್ತೆ ಅಂತ. ಅವನಿಗೆ ನನ್ನ ಲೈಫ್ ಹಿಂಗೇ ಇರ್ಬೇಕಂತ ಅಂತಾನೆ. ಬಟ್ ಆಧ್ಯಾತ್ಮಿಕತೆಯಲ್ಲಿರೋನು ಆ, ಆ ಸಾಧನೆಯಲ್ಲಿರೋನು ಒಂದು ಹಿಂಗೆ ಇರ್ಬೇಕನ್ನಲ್ಲ ಲೈಫ್‌ನ. ಅಂದ್ರೆ ಲೈಫ್ ಹೇಗ್ ಬರುತ್ತೆ ಹಂಗ್ ಸ್ವೀಕಾರ ಮಾಡ್ತಾನವ್ನು. ಆ ಬದಲಾವಣೆಗಳೆಲ್ಲ ಸ್ವೀಕಾರ ಮಾಡ್ತಾನೆ. ಹ್ಮ್. ಪ್ರಾಪಂಚಿಕತೆಯಲ್ಲಿ ಇದ್ದವನೇನ್ ಮಾಡ್ತಾನೆ, ಓಕೆ ನನ್ಗೆ ಇದೇ ದಾರಿ ಬೇಕು, ಇಷ್ಟೇ ಇರ್ಬೇಕು, ಇದೇ ತರ ಸಂಸಾರ ಬೇಕು, ಇದೇ ತರ ದುಡ್ಡು ಬೇಕು, ಇದೇ ತರ ಆಸ್ತಿ ಬೇಕು, ಇದೇ ತರ ನೇಮ್ ಬೇಕಂತಾನೆ. ಆಧ್ಯಾತ್ಮಿಕತೆಯಲ್ಲಿರೋನು ಹಂಗಲ್ಲ. ಅವ್ನು ಕಾಯ್ತಾ ಇರ್ತಾನೆ ಬದಲಾವಣೆಗಳನ್ನ. ನೋಡಿ. ಸ್ವೀಕಾರ ಮಾಡ್ತಿರ್ತಾನೆ ದಿನ ದಿನಕ್ಕೂ. ಆಸ್ವಾದ ಮಾಡ್ತಿರ್ತಾನೆ. ಅದನ್ನ ಎಂಜಾಯ್ ಮಾಡ್ತಿರ್ತಾನೆ. ಆ ಬದಲಾವಣೆಯನ್ನ. ಬೇಕು ಬದಲಾವಣೆಗಳು ಬೇಕಂತಿರ್ತಾನೆ. ಮಾಡಿದ್ದೇ ಮಾಡಲ್ಲ. ಒಂದು ದಿನ ಇದ್ದಂಗೆ ಇನ್ನೊಂದ್ ದಿನ ಬೇಕನ್ನಲ್ಲ. ಅಂದ್ರೆ ಆ ವೈವಿಧ್ಯತೆ ಅಂತಕ್ಕಂಥದ್ದು ಆತ್ಮ ಕೋರ್ತಾ ಇರುತ್ತೆ. ಯಾವಾಗ್ಲೂ ಕೂಡ. ನೋಡಿ. ಪ್ರತಿಯೊಂದು ಕೂಡ ವೈವಿಧ್ಯವಾಗಿದ್ದಷ್ಟು ಅದ್ಭುತವಾಗಿರುತ್ತೆ. ಅದ್ ನೆನ್ಪಿಟ್ಕೊಳ್ಳಿ ಮಾಸ್ಟರ್ಸ್. ಮಾಡಿದ್ದೇ ಯಾವತ್ತೂ ಮಾಡ್ಬಾರ್ದು. ಹೇಳಿದ್ದೇ ಹೇಳ್ಬಾರ್ದು. ಅಂದ್ರೆ ಅವಾಗೇ ಆನಂದ. ನೋಡಿ. ಅಲ್ಲೇ ತನಕ ಆ ಒಂದು ಆನಂದ ಸಿಗಲ್ಲ. ನೋಡಿ ಕಲೆಗಳಲ್ಲಿ ಎಷ್ಟು ವೈವಿಧ್ಯತೆ ಇದೆ. ನೋಡಿ ಮಾಡಿದ್ದೇ ಮಾಡ್ಬಾರ್ದು ಕಲೆನೇ. ಒಂದಿನ ಪೇಂಟ್ ಮಾಡ್ತೀವಿ. ಇನ್ನೊಂದ್ ದಿನ ಒಬ್ಬ ಗ್ರೇಟ್ ಪೇಂಟರ್ ಇದಾನೆ ಅನ್ಕೊಳ್ಳಿ. ಒಂದು ದಿನ ಮಾಡಿದ ಪೇಂಟ್ ಇನ್ನೊಂದ್ ದಿನ ಮಾಡಲ್ಲ. ಇನ್ನೂ ಚೇಂಜ್ ಮಾಡೋಣ. ಏನೋ ಇಂಪ್ರೂವೈಸ್ ಮಾಡೋಣ. ನೋಡಿ. ಅಂದ್ರೆ ವೈವಿಧ್ಯತೆ ಬೇಕು ನನ್ಗೆ ಅಂತಾನೆ. ಅವಾಗೇನಾಗುತ್ತೆ ಆ ಇಂಪ್ರೂವೈಸ್ ಮಾಡದೆ ಎಷ್ಟು ಅದ್ಭುತವಾಗಿ ಕಾಣುತ್ತೋ ಪೇಂಟು. ಬಟ್ ಮಾಡಿದ್ದೇ ಪೇಂಟ್ ಮಾಡಿದ್ರೆ ಮಗು ನೋಡಿ ಬೇಕಂದ್ರೆ. ಒಂದು ದಿನ ಇದ್ದಂಗೆ ಇನ್ನೊಂದ್ ದಿನ ಇರಲ್ಲ. ದಿನ ಚೇಂಜ್ ಕೇಳುತ್ತೆ. ಒಂದು ಆಟ ಸಾಮಾನು ಆಡ್ತಿದೆ ಅನ್ಕೊಳ್ಳಿ. ಇನ್ನೊಂದ್ ಸ್ವಲ್ಪ ತಾಡುತ್ತೆ ಮತ್ತೆ ಇನ್ನೊಂದಕ್ಕೆ ಹೋಗುತ್ತೆ. ಕೊಟ್ಟಿದ್ದೇ ಕೊಟ್ರೆ ಆಟ ಸಾಮಾನು ಒಪ್ಪಲ್ಲ ಮಗು. ಅಂದ್ರೆ ಅದು ಆತ್ಮ ತತ್ವದಲ್ಲಿ ಜೀವಿಸ್ತಾ ಇದೆ. ಹಾಗಾಗಿ ಆ ವೈವಿಧ್ಯತೆ ಬೇಕನ್ನುತ್ತೆ. ಚೇಂಜ್ ಬೇಕನ್ನುತ್ತೆ. ನಾವು ಕೂಡ ಅಷ್ಟೇನೆ. PSSM ಅಲ್ಲಿ ಯಾಕೆ ಎಲ್ಲ ವೈವಿಧ್ಯತೆ ನೋಡಿ ಇವತ್ತು ನೋಡಿ. ನಾವೇನ್ ಹೇಳ್ತೀವಿ ಹಾಡಿ, ಆ ಡ್ಯಾನ್ಸ್ ಮಾಡಿ, ಧ್ಯಾನ ಮಾಡಿ, ಆ ಆಮೇಲೆ ರ್ಯಾಲಿ ಮಾಡಿ, ಆಮೇಲೆ ಅಷ್ಟಕ್ಕೆ ಲಿಮಿಟ್ ಆಗ್ಬೇಡಿ. ಸೇವೆ ಮಾಡಿ, ಹೋಗಿ ಹೇಳಿ. ಹೇಳ್ಬೇಕಾದ್ರೆ ಎಷ್ಟು ವೈವಿಧ್ಯತೆನೋ. ಧ್ಯಾನ ಹೇಳ್ಬೇಕಾದ್ರೆ ಒಂದು ದಿನ ಸಿಕ್ಕೋರು ತರ ಜನ ಇನ್ನೊಂದ್ ದಿನ ಸಿಗೋದಿಲ್ಲ. ನೋಡಿ ಅಲ್ಲಿ ವೈವಿಧ್ಯತೆ ಇದೆ. ಎಷ್ಟು ಮಟ್ಟಿಗೆ ಕಲಿತೀವಿ ನಾವು.
ಅಂದ್ರೆ ಎಲ್ಲ ಕಡೆ ಹೊರಗಡೆ ಹೋದಾಗ ಗೊತ್ತಾಗುತ್ತೆ. ಸೇವೆ ಮಾಡಿದಾಗ ಗೊತ್ತಾಗುತ್ತೆ. ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಅದ್ರ ಒಂದು ವೈವಿಧ್ಯತೆ ಗೊತ್ತಾಗುತ್ತೆ. ಏನು ತಿಳ್ಕೊಂಡ್ರೆ ಏನಾಗುತ್ತೆ, ಆತ್ಮ ಅಷ್ಟು ಪ್ರಗತಿ ಆಗುತ್ತೆ, ಅಷ್ಟು ಜ್ಞಾನ ಬರುತ್ತೆ. ನೋಡಿ, ಅದು ಇಂಪಾರ್ಟೆಂಟ್. ಹೊರಗಡೆ ಹೋದ್ರೇನೆ ಗೊತ್ತಾಗುತ್ತೆ, ಎಷ್ಟು ವೈವಿಧ್ಯತೆ ಇದೆಯಪ್ಪಾ ಜನಗಳು ಅಂತ. ಒಬ್ರು ಕೇಳಿದ ಪ್ರಶ್ನೆ ಇನ್ನೊಬ್ರು ಕೇಳಲ್ಲ. ವಿಚಿತ್ರ ವಿಚಿತ್ರವಾಗಿ ಕೇಳ್ತಾರೆ ಪ್ರಶ್ನೆಗಳು. ಒಬ್ರು ಆಲೋಚನೆ ತರ ಇನ್ನೊಬ್ರ ಆಲೋಚನೆ ಇರಲ್ಲ. ಒಬ್ರು ಮಾತು ತರ ಇನ್ನೊಬ್ರ ಮಾತಿರಲ್ಲ. ಅಂದ್ರೆ ಕಾನ್ಸ್ಟೆಂಟ್ ಆಗಿ ಚೇಂಜ್ ಆಗ್ತಾನೆ ಇದೆ. ಒಬ್ರು ಇವತ್ತು ಕೇಳಿದ ಪ್ರಶ್ನೆ ನಾಳೆ ಕೇಳೋದಿಲ್ಲ. ಅದು ಸಿಮಿಲರ್ ಇರಕ್ ಸಾಧ್ಯನೇ ಇಲ್ಲ. ಆ ಪ್ರಶ್ನೆ ಸೇಮ್ ಇರ್ಬೋದು. ಸೇಮ್ ಪ್ರಶ್ನೆ ಕೇಳಲೂಬಹುದು ಮತ್ತೆ. ಬಟ್ ಆ ಕೇಳೋ ವಿಧಾನ ಮತ್ತೆ ಬೇರೆ ಇರುತ್ತೆ. ಅವನ ಒಂದು ಆಹ್, ಇಂಟ್ರೆಸ್ಟ್ ಬೇರೆ ಇರುತ್ತೆ. ಯಾಕಂದ್ರೆ ಅವನು ಚೇಂಜ್ ಆಗ್ತಿದ್ದಾನೆ. ಅದು ಎವರ್ ಚೇಂಜ್ ಎಲ್ಲ ನಡೀತಾನೆ ಇದೆ. ಚೇಂಜ್ ಅಂತಕ್ಕಂಥದ್ದು ನಡೀತಾನೆ ಇದೆ. ಅದನ್ನ ಗಮನಿಸಬೇಕು ನಾವು. ಅದ್ರ ತಕ್ಕಂಗೆ ನಾವು ಕೂಡ ಬದಲಾವಣೆ ಆಗ್ತಾನೇ ಇರ್ಬೇಕು ಮಾಸ್ಟರ್ಸ್ ನೆನ್ಪಿಟ್ಕೊಳ್ಳಿ. ಯಾವಾಗ ಆಗುತ್ತೆ ಬದಲಾವಣೆ ಅಂತಕ್ಕಂಥದ್ದು ಒಪ್ತೀವಿ, ನಾವು ಆಗ್ತೀವಿ ಅಂದ್ರೆ ಆ ಸಾಧನೆ ಇದ್ದಾಗ. ದಿನ ಹೆಚ್ಚೆಚ್ಚು ಸಾಧನೆ ಇದ್ದಷ್ಟು ಕೂಡ ಅಷ್ಟು ನಾವು ವೈವಿಧ್ಯತೆಯಿಂದ ಇರ್ತೀವಿ. ನಮ್ಮ ಗುರುಗಳು ಒಂದು ದಿನ ಇದ್ದಂಗೆ ಇನ್ನೊಂದು ದಿನ ಇರ್ತಿರ್ಲಿಲ್ಲ. ಒಂದು ದಿನ ಹೇಳಿದ್ದು ಇನ್ನೊಂದು ದಿನ ಹೇಳ್ತಿರ್ಲಿಲ್ಲ. ಹೇಳಿದ ವಿಷಯನೇ ಇನ್ನೊಂದು ಲೆವೆಲಲ್ಲಿ ಹೇಳೋರು. ನೋಡಿ, ಅದು ಇಂಪಾರ್ಟೆಂಟ್. ಯಾಕೆಂದ್ರೆ ಆ ವೈವಿಧ್ಯತೆಯಿಂದನೇ ಇದ್ರೇನೆ ಅದ್ಭುತ ಅದು. ಅದೇ ಒಂದು ಅದೊಂದು ಶೋಭೆ ಕೊಡುತ್ತೆ, ಬ್ಯೂಟಿ ಕೊಡುತ್ತೆ ಆತ್ಮಕ್ಕೆ. ನೋಡಿ, ನಾವು ಆ ಒಂದು ಬದಲಾವಣೆಗೆ ಹೊಂದ್ಕೋಬೇಕು, ಅದು ಇಂಪಾರ್ಟೆಂಟ್. ಯಾವಾಗ ಹೊಂದ್ಕೊಂತೀವಿ ಸಹಜವಾಗಿ ನಮ್ಮಲ್ಲೇ ವೈವಿಧ್ಯತೆಗಳು ಬರುತ್ತವೆ. ಹಾಗಾಗಿ ನೋಡಿ ಗಮನಿಸಿ, ನಾವು ಒಂದು ದಿನ ಓದಿದ ಬುಕ್ ಇನ್ನೊಂದು ದಿನ ಓದ್ಬೇಕು ಅನ್ಸಲ್ಲ. ಬೋರ್ ಆಗುತ್ತೆ. ಯಾಕೆ? ಅಂದ್ರೆ ಆತ್ಮ ಚೇಂಜ್ ಕೇಳ್ತಾ ಇರತ್ತೆ. ಯಾವಾಗ್ಲೂ ಚೇಂಜ್ ಕೇಳ್ತಾ ಇರತ್ತೆ. ನಾವು ಆತ್ಮ ತತ್ವದಲ್ಲಿ ಜೀವಿಸಿದ್ರೆ ಮಾಡಿದ್ದೇ ಕೆಲಸ ಮಾಡಲ್ಲ. ರೊಟೀನ್ ಆಗಿರಲ್ಲ ನಾವು. ಚೇಂಜ್ ದ ರೊಟೀನ್. ರೊಟೀನ್ ಚೇಂಜ್ ಮಾಡ್ತೀವಿ. ರೊಟೀನ್ ಆಗ್ಬಾರ್ದು ಲೈಫ್. ರೊಟೀನ್ ಆದ್ರೆ ಅದ್ರಲ್ಲೇನು ಆನಂದ ಇರಲ್ಲ. ಅದ್ರಲ್ಲೇನೋ ಶೋಭೆ ಇರೋದಿಲ್ಲ. ರೊಟೀನ್ ಆಗ್ಬಾರ್ದು. ಚೇಂಜ್ ಆಗ್ತಿರ್ಬೇಕು. ಒಂದು ಅಡಿಗೆ ಮಾಡ್ತೀವಿ ಅನ್ಕೊಳ್ಳಿ, ಅಡಿಗೆನ ಇನ್ನೊಂದ್ ತರ ಮಾಡ್ಬೇಕು. ಇಂಪ್ರೂವೈಸ್ ಮಾಡ್ಬೇಕು. ಅಂದ್ರೆ ಯಾವಾಗ ಮಾಡ್ತೀವಂದ್ರೆ, ಆ ಚೇಂಜ್‌ನ ಹೊಂದ್ಕೊಂಡಾಗ ನಮ್ಮಲ್ಲಿ ಬದಲಾವಣೆಗಳು ಕಾಣ್ತಾ ಇರ್ಬೇಕು. ಒಂದಿನ ಮ್ಯೂಸಿಕ್ ಹಾಕಿ ಧ್ಯಾನ ಮಾಡ್ಬೇಕು. ಇನ್ನೊಂದ್ ದಿನ ಮ್ಯೂಸಿಕ್ ಇಲ್ದೆ ಕೂಡ ಧ್ಯಾನ ಮಾಡ್ಬೇಕು. ಅಂದ್ರೆ ಚೇಂಜು. ಎಲ್ಲ ಚೇಂಜಿಗೂ ಹೊಂದ್ಕೋಬೇಕು ನಾವು. ಇವತ್ತೇನೋ ಮ್ಯೂಸಿಕ್ ಇದೆ ಓಕೆ. ಯಾರು ಮ್ಯೂಸಿಕ್ ಇಲ್ಲಪ್ಪ ನಂಗೆ ಧ್ಯಾನ ಮಾಡಕ್ ಕಷ್ಟ ಅನ್ಬಾರ್ದು. ಅಂದ್ರೆ ಆ ಬದಲಾವಣೆಗಳಿಗೆ ನಾವು ಎಲ್ಲದಕ್ಕೂ ಹೊಂದ್ಕೊಂತಾ ಇರ್ಬೇಕು. ಯಾವಾಗ್ಲೂ ಹೊಂದ್ಕೊಂತಾ ಇರ್ಬೇಕು. ನಾವು ಕೂಡ ಹಂಗೆ ಮುಂದೆ ಹೋಗ್ತಾನೇ ಇರ್ತೀವಿ ಹೊಂದ್ಕೊಂಡಷ್ಟು ಕೂಡ. ಅಂದ್ರೆ ಸ್ಟಿಕ್ ಆಗ್ಬಾರ್ದು ಯಾವುದಕ್ಕೂ ಕೂಡ ಮಾಸ್ಟರ್ಸ್ ನೋಡಿ. ಪ್ರಕೃತಿ ಯಾವುದಕ್ಕೂ ಸ್ಟಿಕ್ ಆಗಿಲ್ಲ. ಹೆಂಗ್ ಬಂತ್ ಹಂಗ್ ಹೋಗ್ತಿದೆ ಅದು. ನಾವು ಕೂಡ ಹಂಗೆ ಇರ್ಬೇಕು. ಅವಾಗೆ ಅಷ್ಟು ಆನಂದವಾಗಿರುತ್ತೆ ನಾವು. ಆನಂದ ಅಂತಕ್ಕದ್ದು ಎಲ್ಲಿದೆಯಪ್ಪ ಅಂತಂದ್ರೆ, ಆ ವೈವಿಧ್ಯತೆಯಲ್ಲೇ ಇದೆ. ನೋಡಿ, ಎಷ್ಟು ಮಟ್ಟಿಗಿದೆ ನೋಡಿ. ಪ್ರಕೃತಿ ಚೆನ್ನಾಗಿ ಗಮನಿಸಿ ನೋಡಿ ನೀವು. ಎಷ್ಟು ಅದ್ಭುತವಾಗಿ ವೈವಿಧ್ಯತೆಯಿಂದ ಇದೆ. ಮನುಷ್ಯನೇ ಇಲ್ಲ. ಮಾಡಿದ್ದೇ ಮಾಡ್ತಿದ್ದಾನೆ. ತಿಂದಿದ್ದೇ ತಿಂತಾ ಇದ್ದಾನೆ. ನೋಡಿ, ಕೇಳಿದ್ದೇ ಕೇಳ್ತಿದ್ದಾನೆ. ಯಾಕಂದ್ರೆ ಅವನಿಗೆ ಆಧ್ಯಾತ್ಮಿಕತೆ ಇಲ್ಲ. ಪ್ರಾಪಂಚಿಕದಲ್ಲೇ ಜೀವಿಸ್ತಿದ್ದಾನೆ. ಅದು ಆಗ್ಬಾರ್ದು. ಪ್ರತಿ ಕ್ಷಣ ಕೂಡ ಏನು ಹೊಸದಾಗಿ ಏನ್ ಮಾಡ್ಲಿ? ಹೊಸದಾಗಿ ಬದಲಾಗ್ತಿದೆ ಸೃಷ್ಟಿ. ನಾನು ಆ ಹೊಸತನಕ್ಕೆ ಹೇಗೆ ಹೊಂದ್ಕೊಂತಿದ್ದೀನಿ? ನಾನು ಹೊಸತನಕ್ಕೆ ಹೇಗೆ ಪ್ರಯತ್ನ ಮಾಡ್ತಿದ್ದೀನಿ? ನೋಡಿ, ಅದನ್ನ ನಾವು ಅಳವಡಿಸ್ಕೋಬೇಕು. ಸತ್ಯ ಒಂದೇ, ಜ್ಞಾನ ಒಂದೇ. ಬಟ್ ಆ ಹೊಸತನ ಇರ್ಬೇಕು ಯಾವಾಗ್ಲೂ. ಸತ್ಯ ಏನು? ಆತ್ಮನೇ ಸತ್ಯ. ಜ್ಞಾನ ಏನು? ನೀನು ಆತ್ಮ ಅಂತಕ್ಕಂಥದ್ದೇ ಜ್ಞಾನ. ನೋಡಿ. ಬಟ್ ಆ ಒಂದು ತಿಳ್ಕಂತಕ್ಕಂಥ ವಿಧಾನ, ಆ ತಿಳ್ಕಂತಕ್ಕಂಥ ಒಂದು ಏನು ವೈವಿಧ್ಯತೆ ಇದೆ, ಅದು ಬೇರೆ ಆಗ್ತಾನೇ ಇರುತ್ತೆ. ಯಾವಾಗ್ಲೂ ಬೇರೆ ಆಗ್ತಾನೆ ಇರುತ್ತೆ. ನೋಡಿ. ಈ ದೇಹ ಇವತ್ತಂಗೆ ನಾಳೆ ಇರೋದಿಲ್ಲ. ಇದು ಕೂಡ ಬದಲಾಗ್ತಾನೆ ಇರುತ್ತೆ ನೋಡಿ. ಪ್ರಕೃತಿ ಇದು ದೇಹ. ಈ ದೇಹ ಬದಲಾಗ್ತಿದೆ. ಬಟ್ ಮನಸ್ಸು ಬದಲಾಗ್ಬೇಕು. ಮನಸ್ಸು ದಿನ ದಿನ ಅದು ಶಕ್ತಿ ಹೆಚ್ಚಾಗಬೇಕು ಮನಸ್ಸಲ್ಲಿ. ಯಾವಾಗಪ್ಪ ಹೆಚ್ಚಾಗುತ್ತೆ? ನಾವು ಆಧ್ಯಾತ್ಮಿಕತೆಯನ್ನ ಸಂಪೂರ್ಣವಾಗಿ ನಾವು ಸ್ವೀಕಾರ ಮಾಡಿದಾಗ ಜೀವನದಲ್ಲಿ. ಎಲ್ಲೇ ತನಕ ಆಧ್ಯಾತ್ಮಿಕತೆನ ಸ್ವೀಕಾರ ಮಾಡಲ್ಲ, ನೋಡಿ ಲೈಫೇ ಅವಾಗ ಏನೂ ಅದರಲ್ಲಿ ಒಂದು ಆನಂದನೇ ಇರಲ್ಲ, ಖುಷಿ ಇರಲ್ಲ, ಎಂಜಾಯ್‌ಮೆಂಟ್ ಇರಲ್ಲ ನೋಡಿ. ಆ ಲವಲವಿಕೆ ಇರಲ್ಲ ಲೈಫಲ್ಲಿ. ಮಾಡಿದ್ದೇ ಮಾಡಿದಾಗ ಏನು ಲವಲವಿಕೆ ಇರಲ್ಲ ನೋಡಿ.
ಇವತ್ತು ಹಾಡು ಪ್ರಾಕ್ಟೀಸ್ ಮಾಡ್ತಿದೀವಿ, ನಾಳೆ ಇನ್ನೊಂದು ಹಾಡು ಪ್ರಾಕ್ಟೀಸ್ ಮಾಡೋಣ ನೋಡಿ. ಅಂದ್ರೆ ನಾವು ಚೇಂಜ್‌ಗೆ ಮುಂದೋಗ್ತಾ ಇರಬೇಕು. ಅಲ್ಲೇ ಇರಬಾರ್ದು. ಪ್ರಯತ್ನ ಮಾಡ್ತಾ ಇರಬೇಕು. ಅವಾಗ ಏನಾಗುತ್ತೆ ಆನಂದ ಹೆಚ್ಚಾಗ್ತಾ ಇರುತ್ತೆ. ನಮ್ಮಲ್ಲಿ ಕಾನ್ಫಿಡೆನ್ಸ್ ಹೆಚ್ಚಾಗ್ತಾ ಇರುತ್ತೆ ನೋಡಿ. ಇನ್ನೇನೋ ಹೊಸದೇನೋ ಮಾಡೋಣ ಅಂತ ನೋಡಿ. ಈ ರಾಗಗಳು ನುಡಿಸ್ತಾ ಇರ್ತಾರೆ. ಒಳ್ಳೊಳ್ಳೆ ಮ್ಯೂಜಿಷಿಯನ್ಸ್ ಅವ್ರೇನ್ ಮಾಡ್ತಾರೆ, ಚೂರು ಇಂಪ್ರೂವೈಸ್ ಮಾಡ್ತಾರೆ. ಆ ರಾಗ ಎಷ್ಟು ಅದ್ಭುತವಾಗಿರುತ್ತೋ ಅವಾಗ ನೋಡಿ. ಯಾಕ್ ಅನ್ಸುತ್ತೆ ಅದ್ಭುತ ಅಂತಂದ್ರೆ, ಅಲ್ಲಿ ಆ ಬದಲಾವಣೆಗಳಿದೆ. ಎಂದರೋ ಮಹಾನುಭಾವರಿದೆ ಒಂದು ರಾಗ, ಅದರಲ್ಲಿ ಸ್ವಲ್ಪನೇ ಇಂಪ್ರೂವೈಸ್ ಮಾಡ್ತಾರೆ. ಒಳ್ಳೆ ಮ್ಯೂಜಿಷಿಯನ್ಸ್. ಅವಾಗ ಎಷ್ಟು ಅದ್ಭುತವಾಗಿ ಕೇಳಿಸುತ್ತೋ ರಾಗ ನೋಡಿ. ಅಂದ್ರೆ ಆ ಒಂದು ಚೇಂಜು ಅಂತಕ್ಕಂಥದ್ದು ಎಲ್ಲ ಆನಂದ ಕೊಡುತ್ತೆ ಯಾವಾಗ್ಲೂ ತಿಳ್ಕೊಳ್ಳಿ ಮಾಸ್ಟರ್ಸ್. ನಮ್ ಜೀವನ ಕೂಡ ಅಷ್ಟೇನೆ. ಹೊಸ ಹೊಸ ಚಾಲೆಂಜ್‌ಗಳು ಬರ್ತವೆ. ಹೊಸ ಹೊಸ ಆ ವಿಷಯಗಳು ಬರ್ತವೆ. ಅವಕ್ಕೆಲ್ಲ ನಾವು ಅಡ್ಜಸ್ಟ್ ಆಗ್ತಾನೆ ಹೋಗ್ತಾ ಇರ್ಬೇಕು. ಅವಾಗೇನಾಗುತ್ತೆ ಆತ್ಮ ಕೂಡ ಅಷ್ಟು ಅದ್ಭುತವಾಗಿರುತ್ತೆ ತಿಳ್ಕೊಳ್ಳಿ. ಮೇಲೆ ಹೊಲಕ್ಕಕ್ಕೆ ಹೋದಾಗ ಏನ್ ಮಾಡಿದೆ ಅಂದ್ರೆ, ಮಾಡಿದ್ದೆ ಅಂತ ಅನ್ಬಾರ್ದು ನಿಮಗೆ. ಹೊಸ ಹೊಸ ವಿಷಯ ಕಲ್ತೆ ನಾನು. ಆ ಹೋದ ಜನ್ಮ ಏನೋ ಒಬ್ಬ ಕವಿ ಆಗಿದ್ದೆ. ಈ ಜನ್ಮ ಹಾಡು ಕಲ್ತೆ ನಾನು. ಈ ಜನ್ಮ ಇನ್ನೊಂದೇನೋ ಕಲ್ತೆ, ಆಟ ಕಲ್ತೆ, ಪಾಠ ಕಲ್ತೆ ನೋಡಿ. ಒಂದೇ ಸತಿಗೆ 2, 3 ಬುಕ್ ಹಿಡ್ಕೋಬೇಕು. ಅದು ಕೂಡ ಪ್ರಾಕ್ಟೀಸ್ ಮಾಡಿ. ಅದ್ಭುತವಾಗಿರುತ್ತೆ. ಚೇಂಜ್ ನೋಡಿ ಓದಿದ್ದೇ ಬುಕ್ ಓದಿದಾಗ ಬೋರ್ ಆಗುತ್ತೆ. ಅಥವಾ ಇನ್ನೊಂದು ಬುಕ್ ಹಿಡ್ಕೊಳ್ಳಿ. ಎಷ್ಟು ಚೆನ್ನಾಗಿರುತ್ತೆ ಅವಾಗ. ಇಂಟ್ರೆಸ್ಟ್ ಬರುತ್ತೆ ಅವಾಗ. ಅಂದ್ರೆ ನಿನ್ನ ಆತ್ಮ ಚೇಂಜ್ ಕೇಳ್ತಾ ಇದೆ. ಯಾಕಂದ್ರೆ ನಿನ್ನಲ್ಲಿ ಆ ಬದಲಾವಣೆಗಳು ಕಾಣ್ತಾ ಇದೀಯ ನೀನು. ಅವಾಗ ಇನ್ನೊಂದು ಬುಕ್ ಹಿಡ್ಕೊಂಡಿದ್ಯಾ, ಅದು ಬೋರ್ ಆಗುತ್ತೆ. ಮತ್ತೆ ಅವಾಗೇನಾದ್ರು ಸ್ವಲ್ಪ ಹೊತ್ತು ಬೋರ್ ಆಗುತ್ತೆ. ಮತ್ತಿನ್ನು ಹಳೆ ಬುಕ್ಕನ್ನ ಹಿಡ್ಕೋಬಹುದು ಅವಾಗ. ಅಂದ್ರೆ ಚೇಂಜು ನೋಡಿ, ಬದಲಾವಣೆ. ಕಾನ್ಸ್ಟೆಂಟ್ ಆಗಿ ಯಾವಾಗ್ಲೂ ಚೇಂಜ್ ಆಗ್ತಾನೆ ಇರುತ್ತೆ ಒಳಗಡೆ ಶಕ್ತಿ. ಅದಕ್ಕೆ ತಕ್ಕಂಗೆ ನಾವು ಹೊಂದ್ಕೊಂತಾ ಇರ್ಬೇಕು ಹೊರಗಿನ ವಿಷಯಗಳಿಗೆ. ಅವಾಗ ಇನ್ನೂ ಶಕ್ತಿ ಹೆಚ್ಚಾಗ್ತಾ ಇರುತ್ತೆ, ಜ್ಞಾನ ಹೆಚ್ಚಾಗ್ತಾ ಇರುತ್ತೆ. ಅದನ್ನ ಗಮನಿಸ್ಕೋಬೇಕು ನಾವು. ಸೊ, ಎಲ್ಲ ಕಡೆ ಇದೆ ಮಾಸ್ಟರ್ಸ್ ನೋಡಿ ಗಮನಿಸ್ಕೊಳ್ಳಿ. ಎಲ್ಲ ಕಡೆ ಅದ್ಭುತವಾಗಿ ಬದಲಾವಣೆಗಳು ಕಾಣ್ತಾ ಇದೀವಿ ನಾವು. ಬಟ್ ಆ ಅದ್ಭುತವಾದ ಬದಲಾವಣೆಗೆ ಸೃಷ್ಟಿ ಹೊಂದ್ಕೊಂತ ಇದೆ. ಬಟ್ ಮನುಷ್ಯ ಮಾತ್ರ ಹೊಂದ್ಕೊಂತ ಇಲ್ಲ. ನೋಡಿ ಪ್ರತಿ ಪ್ರಾಣಿ ನೋಡಿ ಬೇಕಂದ್ರೆ ಎಷ್ಟು ಅದ್ಭುತವಾಗಿ ಬದಲಾಗ್ತಿದೆಯೋ ದಿನದಿನಕ್ಕೂ. ಈ ದೇಹ ಕೂಡ ಬದಲಾಗ್ತಿದೆ. ಬಟ್ ಮನಸ್ಸು ಬದಲಾಗ್ತಿಲ್ಲ. ಅದು ಇರೋದು. ಮನಸ್ಸು ರೊಟೀನ್ ಆಗ್ತಿದೆ ಅದು. ಹಾಗಾಗಿ ಮನಸ್ಸಲ್ಲಿ ಉಲ್ಲಾಸ ಇಲ್ಲ. ಖುಷಿ ಇಲ್ಲ. ಮನಸ್ಸಿಗೆ ಖುಷಿ ಯಾವಾಗ ಸಿಗುತ್ತೆ ಅಂದ್ರೆ ಆತ್ಮ ಆತ್ಮದಲ್ಲಿ ಆಹಾರ ಬೀಳ್ಬೇಕು. ಏನು ಧ್ಯಾನ ಅಂತಕ್ಕಂಥ ಆಹಾರ ಇದ್ದಾಗ ಆತ್ಮದಲ್ಲಿ ಸಹಜವಾಗಿ ಮನಸ್ಸಲ್ಲಿ ಉಲ್ಲಾಸ ಸಿಗುತ್ತೆ ಮಾಸ್ಟರ್ಸ್. ಆ ಒಂದು ಬದಲಾವಣೆಗಳಿಗೆಲ್ಲ ನಾವು ಸ್ವೀಕಾರ ಮಾಡ್ತೀವಿ. ಹೊರಗಿನ ಬದಲಾವಣೆಗಳನ್ನೆಲ್ಲ. ಏನ್ ಬದಲಾಗ್ತಿದೆ ಅದನ್ನೆಲ್ಲ ಕಂಪ್ಲೀಟ್ ಆಗಿ 100% ಸ್ವೀಕಾರ ಮಾಡ್ತೀವಿ. ನಾವು ಧ್ಯಾನ ಮಾಡದೇ ಇದ್ದಾಗ ಹೆಂಗಿತ್ತು, ನಮ್ ಲೈಫ್ ಎಲ್ಲ ರೊಟೀನ್ ಇತ್ತು. ಧ್ಯಾನ ಮಾಡಿದ್ಮೇಲೆ ಒಂದು ದಿನ ಇದ್ದಂಗೆ ಇನ್ನೊಂದ್ ದಿನ ಇಲ್ಲ. ಬಟ್ ಆ ಒಂದು ಬದಲಾವಣೆ ಅಂತಕ್ಕಂಥದ್ದು ಇನ್ನೂ ಹೆಚ್ಚಾಗ್ಬೇಕು. ನೋಡಿ, ಹೆಚ್ಚಾದಷ್ಟು ಏನಾಗುತ್ತೆ, ನಾವು ಅದ್ಭುತವಾಗಿ ಆ ಒಂದು ಜ್ಞಾನವನ್ನ ಸ್ವೀಕಾರ ಮಾಡಕ್ ರೆಡಿ ಆಗ್ತೀವಿ. ನಮ್ಮಲ್ಲಿ ಶಕ್ತಿ ಹೆಚ್ಚಾಗ್ತಿದೆ ದಿನ ಧ್ಯಾನ ಮಾಡಿ. ಬಟ್ ಆ ಬದಲಾವಣೆಗಳನ್ನ ಇನ್ನೂ ಹೆಚ್ಚಾಗಿ ನಾವು ಸ್ವೀಕಾರ ಮಾಡ್ತಿಲ್ಲ ಹೊಸ ಹೊಸ ಚಾಲೆಂಜನ್ನ. ಆತ್ಮೇನೋ ಹೇಳ್ತಿದೆ, ಮನ್ಸೇನ್ ಹೇಳ್ತಿದೆ ಬೇಡ ಅಂತಿದೆ. ಅಂದ್ರೆ ಮನ್ಸು ಏನ್ ಮಾಡ್ತಿದೆ ಬರೀ ಯಾವಾಗ್ಲೂ ಕೆಳಗ್ ತಗೊಂಡ್ ಹೋಗೋದೇ ಕೆಲ್ಸ ಅದು. ಮೇಲೋಗಕ್ ಬಿಡೋದಿಲ್ಲ ಮನ್ಸು. ಅದು ಪ್ರಭಾವ ಇರ್ಲೇಬಾರ್ದು ಮನ್ಸಿಂದು. ಮನ್ಸು ಯಾವಾಗ್ಲೂ ಶೂನ್ಯ ಇದ್ರೆ ಸಹಜವಾಗಿ ಎಷ್ಟು ಶಕ್ತಿ ಇರುತ್ತೋ, ಎಷ್ಟು ಆನಂದ ಇರುತ್ತೋ ಲೈಫಲ್ಲಿ ನೋಡಿ. ಹಾಗಾಗಿ ಪ್ರತಿ ಕ್ಷಣ ಈ ಒಂದು ಕಾನ್ಸ್ಟೆಂಟ್ ಆಗಿ ಬದಲಾಗ್ತಿದೆ ಹೊರಗಿನ ಒಂದು ಪ್ರಪಂಚ. ಅದಕ್ಕೆ ನಾವು ಹೊಂದ್ಕೋಬೇಕು. ಎಷ್ಟು ಹೊಂದ್ಕೊಂತೀವೋ, ಎಷ್ಟು ನಾವು ಸ್ವೀಕಾರ ಮಾಡ್ತೀವೋ ಅಷ್ಟು ಅದ್ಭುತವಾಗಿರ್ತೀವಿ ಮಾಸ್ಟರ್ಸ್ ನೋಡಿ. ಈ ದೇಹದಲ್ಲಿ ಆ ಸೆಲ್ಸ್ ಎಲ್ಲ ಹೊಸ ರೀಜನರೇಟ್ ಆಗ್ತಿದ್ದಾವೆ. 15 ಡೇಸ್‌ಗೊಂದ್ಸರಿ, ತಿಂಗಳಿಗೊಂದ್ಸರೋ ರೀಜನರೇಟ್ ಆಗ್ತಿದ್ದೇವೆ. ಅದು ನೋಡಿ ಹೊರಗಡೆಯಿಂದ ದೇಹನೇ ಅಷ್ಟು ಬದಲಾಗ್ತಿದೆ. ಎಷ್ಟೋ ಟ್ರಿಲಿಯನ್ ಸೆಲ್ಸ್ ಇದೆ ಒಂದು ದೇಹದಲ್ಲಿ. ಬಟ್ ಮನಸ್ಸೇನ್ ಮಾಡ್ತಿದೆ ಅಷ್ಟೇ ಡೆಡ್ ಆಗ್ಬಿಟ್ಟಿದೆ. ಧ್ಯಾನ ಇಲ್ದೆ ಪ್ರಪಂಚದಲ್ಲಿ. ಡೆಡ್ ಆಗ್ಬಾರ್ದು ಮನಸ್ಸು. ಯಾವಾಗ್ಲೂ ಉಲ್ಲಾಸವಾಗಿರ್ಬೇಕು ಮನಸ್ಸು. ಇನ್ನೇನೋ ಮಾಡ್ಲಿ ಹೊಸದು ಅಂತ ನೋಡಿ. ಥ್ಯಾಂಕ್ ಯು ಮಾಸ್ಟರ್ಸ್.